ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕೋಟ್ಯಾಂತರ ರೂಪಾಯಿ ಹಣ ದುರುಪಯೋಗ ಪಡಿಸಿಕೊಂಡಿರುವ ಆರೋಪದ ಮೇರೆಗೆ ಸಚಿವ ನಾಗೇಂದ್ರ ರಾಜೀನಾಮೆಗೆ ಸದನದಲ್ಲಿ ಬಿಜೆಪಿ ಬಿಗಿ ಪಟ್ಟು ಹಿಡಿದಿದೆ. ಬಿಜೆಪಿ ನಾಯಕರ ವಿರುದ್ಧ ಹರಿಪ್ರಸಾದ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿಗೆ ಬರ ರಾಜ್ಯದ ಸಮಸ್ಯೆ ಬಗ್ಗೆ ಕಾಳಜಿನೇ ಇಲ್ಲ ಅಂತ ಹೇಳಿಬಿಟ್ಟು ಗುಡುಗಿದ್ದಾರೆ ಬಿಕೆ ಹರಿಪ್ರಸಾದ್. ನಾಗೇಂದ್ರ ರಾಜೀನಾಮೆಗೆ ಸದನದಲ್ಲಿ ಬಿಜೆಪಿ ಬಿಗಿ ಪಟ್ಟು ಹಿಡಿದಿದೆ. ಬಿಜೆಪಿ ನಾಯಕರ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೋಡಿ, ಬಿಜೆಪಿಗೆ ರಾಜ್ಯದಲ್ಲಿ ಬರ ಇದೆ, ಮತ್ತೊಂದು ಕಡೆ ರಾಜ್ಯದಲ್ಲಿರುವಂತಹ ಸಮಸ್ಯೆ ಬಗ್ಗೆ ಕಾಳಜಿನೇ ಇಲ್ಲ. ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟು ಹಿಡಿದು ಕುಳಿತಿದ್ದಾರೆ. ಸೊ ಅವರ ಇಂಟ್ರೆಸ್ಟ್ ಇಲ್ಲಿದೆ ಅಂತ ಹೇಳಿಬಿಟ್ಟು ಗುಡುಗಿರುವಂಥದ್ದು. ಪ್ರಾಸಿಕ್ಯೂಷನ್ ಮಾಡಲಿ ಬಿಡಿ, ಸತ್ಯ ಹೊರಬರಲಿ ಅಂತ ಹೇಳಿದ್ದಾರೆ. ಬಳ್ಳಾರಿ ಪಾದಯಾತ್ರೆ ಮಾಡಿದ್ರೂ ಕೂಡ ನಮಗೇನು ತೊಂದರೆ ಇಲ್ಲ. ಮೋದಿ ಅಮಿತ್ ಶಾರನ್ನ ರಕ್ಷಿಸೋದೇ ಇವರ ಉದ್ದೇಶ ಬಿಜೆಪಿಯವ್ರದ್ದು. 18 ಜಿಲ್ಲೆಗಳಲ್ಲಿ ಬರ ಪರಿಸ್ಥಿತಿ ಇದೆ. ಯಾರು ಚರ್ಚೆ ಮಾಡ್ತಿದ್ದಾರೆ? ಯಾವ ಬಿಜೆಪಿ ನಾಯಕ ಚರ್ಚೆ ಮಾಡ್ತಾ ಇದ್ದಾರೆ? 10,000 ಕೋಟಿ ಪರಿಹಾರಕ್ಕೆ ಕೇಂದ್ರಕ್ಕೆ ನಾವು ಮನವಿಯನ್ನ ಮಾಡ್ತಾ ಇದ್ದೀವಿ. ಬಿಜೆಪಿ ನಾಯಕರ ವಿರುದ್ಧ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸದ್ಯ ಸತತವಾಗಿ ಸದನದಲ್ಲಿ ಇಲ್ಲಿ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಸದನ ಶುರುವಾದಾಗಿನಲ್ಲೂ ಕೂಡ ನಾಗೇಂದ್ರ ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿಬಿಟ್ಟು ಬಿಜೆಪಿಯ ನಾಯಕರು, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹಾಗೆ ವಿಪಕ್ಷ ನಾಯಕ R ಅಶೋಕ್ ಅವರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೀತಾಲೇ ಇದೆ ವಿಧಾನಸೌಧದಲ್ಲಿ. ಹಾಗಾಗಿ ಈಗ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿರೋದ್ರಿಂದ ಈಗ ಬಿಜೆಪಿ ನಾಯಕರ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನ ಶುರು ಮಾಡಿದ್ದಾರೆ. ನೋಡಿ, ಬಿಜೆಪಿಗೆ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ, ರಾಜ್ಯದಲ್ಲಿ ಬಹಳ ಸಮಸ್ಯೆಗಳಿದೆ. ಸೊ ಆ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಕ್ಕೆ, ಬರ ಪರಿಸ್ಥಿತಿ ಬಗ್ಗೆ ಮಾತನಾಡೋದಕ್ಕೆ, ಕೇಂದ್ರಕ್ಕೆ ಹೋಗಿ ಮಾತನಾಡೋದಕ್ಕೆ, ಜೊತೆಗೆ ಅನುದಾನ ತರೋದಕ್ಕೆ ಯಾವುದೇ ರೀತಿಯಾದಂತಹ ಕಾಳಜಿ ಇಲ್ಲ. ಅವ್ರಿಗೆ ಇರೋ ಕಾಳಜಿ ಇಲ್ಲಿ ನಾಗೇಂದ್ರ ಅವರನ್ನ ರಾಜೀನಾಮೆ ಕೊಡಿಸೋದು ಬಹಳ ದೊಡ್ಡ ಕಾಳಜಿ ಆಗಿದೆ. ಆಯ್ತು ಬಿಡಿ, ಪ್ರಾಸಿಕ್ಯೂಷನ್ ಮಾಡಲಿ, ಅದರಲ್ಲಿ ಏನಿದೆ, ಸತ್ಯ ಹೊರಬರಲಿ, ಯಾರು ತಪ್ಪು ಮಾಡಿದಾರೋ ಅವ್ರ ವಿರುದ್ಧ ಶಿಕ್ಷೆ ಆಗಲಿ ಅಂತ ಹೇಳಿಬಿಟ್ಟು ಬಿಕೆ ಹರಿಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಈಗ ಬಿಜೆಪಿಯಿಂದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಏನೇನು ಅನೌನ್ಸ್ ಮಾಡೋದು ಮಾತ್ರ ಬಾಕಿ. ಈಗ ಪಾದಯಾತ್ರೆಯನ್ನ ಮಾಡೋದು, ಹಾಗಾಗಿ ಬಳ್ಳಾರಿ ಪಾದಯಾತ್ರೆ ಮಾಡಿದ್ರು ಕೂಡ ನಮ್ಗೇನು ತೊಂದರೆ ಇಲ್ಲ, ಮಾಡಲಿ, ಕಾಲ್ ಅವ್ರದೇ ನೋಯೋದು, ನಮ್ದೇನಲ್ಲ ಅಂತ ಹೇಳಿಬಿಟ್ಟು ಕಿಡಿಕಾರಿದ್ದಾರೆ. ಮತ್ತೊಂದು ಕಡೆಗೆ ಮೋದಿ ಹಾಗೆ ಅಮಿತ್ ಶಾ ಅವರನ್ನ ರಕ್ಷಿಸ್ಕೊಂಡು ಬರೋದೇ ಇವ್ರ ಉದ್ದೇಶ. ಅವ್ರ ವಿರುದ್ಧ ಏನಾದರೂ ಬರಲಿ, ಹಂಗಿದ್ರೆ ಮಾತಾಡ್ತಾರಾ? ಸದ್ಯ ಕರ್ನಾಟಕದ 18 ಜಿಲ್ಲೆಗಳಲ್ಲಿ ಬರ ಪರಿಸ್ಥಿತಿ ಇದೆ. ಯಾರಾದ್ರೂ ಒಬ್ಬ ಬಿಜೆಪಿ ನಾಯಕರು ಇದರ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಾರಾ? ಇದರ ವಿರುದ್ಧ ಮಾತನಾಡ್ತಾ ಇದ್ದೀರಾ? 10,000 ಕೋಟಿ ಪರಿಹಾರ ಬೇಕು, ಕೇಂದ್ರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ಇದ್ರ ಪರವಾಗಿ ಯಾರಾದ್ರೂ ಒಬ್ಬರಾದ್ರೂ ನಮ್ಮ ಜೊತೆ ಕೈ ಜೋಡಿಸಿದ್ದಾರಾ? ಕೇಂದ್ರದ ಹತ್ರ ಬಂದು ಮನವಿ ಮಾಡ್ಕೊಂಡಿದ್ದಾರಾ? ಪರಿಹಾರ ಘೋಷಿಸಿ 10,000 ಕೋಟಿ ಪರಿಹಾರ ಬೇಕು, ಬರಪೀಡಿತ ರಾಜ್ಯವಾಗಿ ಘೋಷಣೆ ಮಾಡಬೇಕು, ಕರ್ನಾಟಕದಲ್ಲಿ ಮಳೆ ಆಗ್ತಾ ಇಲ್ಲ, ಬರಗಾಲ ಬಂದಿದೆ, ಯಾರಾದ್ರೂ ಒಬ್ರಿಗಾದ್ರೂ ಕನಿಕರ ಇದೆಯಾ ಅಂತ ಹೇಳ್ಬಿಟ್ಟು ಬಿಜೆಪಿ ನಾಯಕರ ವಿರುದ್ಧ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನ ನಡೆಸಿದ್ರು.